ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ನಡೆದಿದೆ, ನಾಳೆ ನಮ್ಮ ಮಾರ್ಕೆಟ್ಸ್ ಯಾವ ಥರ ಇರ್ಬೋದು ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಇವತ್ತಿನ ಮಾರ್ಕೆಟ್ ವಿಷಯಕ್ಕೆ ಬಂದರೆ ಸೆನ್ಸೆಕ್ಸ್ 638 ಪಾಯಿಂಟ್ಸ್ ಗೇನ್ ಆಗಿ 85,567 ಕ್ಲೋಸ್ ಆಗಿದೆ. ನಿಫ್ಟಿ 206 ಪಾಯಿಂಟ್ಸ್ ಗೇನ್ ಆಗಿ 26,172 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 234 ಪಾಯಿಂಟ್ಸ್ ಗೇನ್ ಆಗಿ 59,304 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತು ಲಾರ್ಜ್ ಕ್ಯಾಪ್ಸ್, ಮಿಡ್ ಕ್ಯಾಪ್ಸ್, ಸ್ಮಾಲ್ ಕ್ಯಾಪ್ಸ್ ಈ ತರ ಪ್ರತಿಯೊಂದು ಇಂಡಿಸಿಸ್ ಕೂಡ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ಸ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಮಲ್ಟಿಪಲ್ ರೀಸನ್ಸ್ ಇದಾವೆ. ಪ್ರತಿಯೊಂದು ರೀಸನ್ ಕೂಡ ಇವಾಗ ಸಿಂಪ್ಲಿಫೈ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಮೊದಲನೇದಾಗಿ ಬಂದು ಶುಕ್ರವಾರ RBI MPC ಮೀಟಿಂಗ್ ಇತ್ತು. ಫ್ರೆಂಡ್ಸ್, ಈಗ ಲಾಸ್ಟ್ ಟೈಮ್ RBI MPC ಮೀಟಿಂಗ್ ಯಾವಾಗ ನಡೀತು ಅಂತ ಅಂದ್ರೆ December 5th ಆ ಟೈಮಲ್ಲಿ ನಡೆದಿದೆ. ಅವಾಗಾದ್ರೆ ಈ MPC ಮೀಟಿಂಗ್ ಅಲ್ಲಿ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ನ ಮಾಡಿದ್ದಾರೆ. ಅದಾದ್ಮೇಲೆ ಇದೇ ವರ್ಷದಲ್ಲೇನೆ 125 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ನ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಈ 2025 ಏನೋ ಇಷ್ಟು ಅಗ್ರೆಸಿವ್ ಆಗಿ ರೇಟ್ ಕಟ್ನ ಮಾಡಿದ್ದಾರೆ. ಇವಾಗ 2026 ಅಲ್ಲಿ ಯಾವ ತರ ಇರ್ಬೋದು ಅಂತ RBI MPC ಮೀಟಿಂಗ್ ಅಲ್ಲಿ ಮಾತಾಡಿದ್ದಾರೆ. ಇವಾಗ 2026 ಅಲ್ಲೂ ಇದೇ ತರ ಡೇಟಾಸ್ನೆಲ್ಲ ಚೆಕ್ ಮಾಡಿಕೊಂಡು ಕಮಿಂಗ್ ಟೈಮಲ್ಲೂ ರೇಟ್ ಕಟ್ ಮಾಡ್ತೀವಿ ಅಂತ ಪಾಸಿಟಿವ್ ಕಮೆಂಟ್ಸ್ ಮಾಡಿದ್ದಾರೆ. ಅದರಿಂದ ಇವತ್ತು ನಮ್ಮ ಮಾರ್ಕೆಟ್ಸ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಮತ್ತೆ ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ನಾವು ಲಾಸ್ಟ್ ವೀಕ್ ಅಲ್ಲಿ ಮಾತಾಡ್ಕೊಂಡಿದ್ವಿ ರುಪಿ ಆದ್ರೆ ಎಗೇನೆಸ್ಟ್ ಡಾಲರ್ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಇದೆ ಅಂತ. ಆದ್ರೆ ಇವಾಗ ಲಾಸ್ಟ್ 3-4 ಡೇಸ್ ಇಂದ ರುಪಿ ಸ್ವಲ್ಪ ಸ್ಟೆಬಿಲೈಸ್ ಆಗ್ತಾ ಇದೆ. ಈಗ ಲಾಸ್ಟ್ ವೀಕ್ ಅಲ್ಲಿ ಎಗೇನೆಸ್ಟ್ ಡಾಲರ್ ರುಪಿ 91 ರೂಪೀಸ್ ವರ್ಗು ರೀಚ್ ಆಗಿತ್ತು. ಆದ್ರೆ ಪ್ರೆಸೆಂಟ್ ಇವಾಗ ಚೆಕ್ ಮಾಡ್ಕೊಂಡ್ರೆ 89 ರೂಪೀಸ್ಗೆ ಬಂದಿದೆ. ಅದರಿಂದ ಇದು ನಮ್ಮ ಇಂಡಿಯನ್ ಮಾರ್ಕೆಟ್ಸ್ಗೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ತುಂಬ ಸಲನೇ ಮೆನ್ಷನ್ ಮಾಡಿದ್ದೆ FIS ಆದರೆ ನಮ್ಮ ಮಾರ್ಕೆಟಿಂದ ಕಂಟಿನ್ಯೂಸ್ ಆಗಿ ಎಕ್ಸಿಟ್ ಆಗ್ತಾನೆ ಇದ್ದಾರೆ ಅಂತ. ಆದರೆ ಲಾಸ್ಟ್ 3 ಡೇಸಿಂದ ಚೆಕ್ ಮಾಡಿಕೊಂಡ್ರೆ FIS ಕಂಟಿನ್ಯೂಸ್ ಆಗಿ ಬೈ ಮಾಡ್ತಾನೆ ಇದ್ದಾರೆ. ಈಗ 17ನೇ ತಾರೀಕಾದ್ರೆ 1000 ಕೋಟಿ ಬೈ ಮಾಡಿದ್ರು. ಅದಾದ್ಮೇಲೆ 18ನೇ ತಾರೀಕು 500 ಕೋಟಿ, ಮತ್ತೆ 19ನೇ ತಾರೀಕಾದ್ರೆ ನಿಯರ್ಲಿ 2000 ಕೋಟಿವರೆಗೂ ಬೈ ಮಾಡಿದ್ರು. ಇವಾಗ FIS ಏನಾದರೂ ಕಮಿಂಗ್ ಟೈಮಲ್ಲೂ ಇದೇ ತರ ಬೈ ಮಾಡ್ತಾ ಬಂದ್ರೆ ಅದು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದ್ರ ಜೊತೆಗೆ DIS ಆದ್ರೆ ನಮ್ಮ ಮಾರ್ಕೆಟ್ನ ತುಂಬಾನೇ ಸಪೋರ್ಟ್ ಮಾಡ್ತಾನೆ ಬರ್ತಾ ಇದ್ದಾರೆ. ಇವಾಗ DIS ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ಇಂಡೈರೆಕ್ಟ್ ಆಗಿ ರಿಟೇಲ್ ಇನ್ವೆಸ್ಟರ್ಸೇ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಂಗೆ. ಫ್ರೆಂಡ್ಸ್, ಈಗ DIS ಆದ್ರೆ ಈ ತಿಂಗಳೇನೆ 52,000 ಕೋಟಿ ಬೈ ಮಾಡಿದ್ದಾರೆ. ಜೊತೆಗೆ ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮ್ 2025 ಅಲ್ಲಿ DIS ನಮ್ಮ ಮಾರ್ಕೆಟ್ ಒಳಗಡೆ 7,000 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ಫ್ರೆಂಡ್ಸ್, ಈಗ ಲಾಸ್ಟ್ ವೀಕಲ್ಲಿ ಇಂಡಿಯಾ ಆದರೆ ಈ ಮಿಡಲ್ ಈಸ್ಟರ್ನ್ ಕಂಟ್ರಿ ಆದ ಒಮನ್ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ರು ಅಂತ ಮಾತಾಡ್ಕೊಂಡ್ವಿ. ಮತ್ತೆ ಇವತ್ತಾದರೆ ನಮ್ಮ ಮಾರ್ಕೆಟ್ ಟೈಮಲ್ಲಿ ಇನ್ನೊಂದು ಡೇಟಾ ಕೂಡ ಅಪ್ಡೇಟ್ ಆಗಿದೆ. ಇಂಡಿಯಾ ಆದರೆ ನ್ಯೂಜಿಲ್ಯಾಂಡ್ ಜೊತೆ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಫೈನಲೈಸ್ ಆಗಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮಾರ್ಚ್ ಒಳಗಡೆ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸೈನ್ ಆಗುತ್ತೆ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇದಂತೂ ನಮ್ಮ ಮಾರ್ಕೆಟ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಯಾಕಂದರೆ ಇವಾಗ ಹೊಸ ಕಂಟ್ರೀಸ್ ಜೊತೆ ಎಲ್ಲ ಈ ಥರ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ತಾ ಇದ್ರೆ ಅದು ನಮ್ಮ ಇಂಡಿಯನ್ ಕಂಪನೀಸ್ಗೆ ಅದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಈಗ ಈ ನ್ಯೂಜಿಲ್ಯಾಂಡ್ ಜೊತೆ ಈ FTA ಏನು ಕಂಪ್ಲೀಟ್ ಆಗಿದೆ, ಇಂಡಿಯಾಯಿಂದ ನ್ಯೂಜಿಲ್ಯಾಂಡ್ಗೆ ಯಾವುದೇ ಥರ ಪ್ರಾಡಕ್ಟ್ಸ್ನ ಎಕ್ಸ್ಪೋರ್ಟ್ ಮಾಡಿದ್ರು 0 ಟ್ಯಾರಿಫ್ ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ಬೋದು. ಅದಕ್ಕೋಸ್ಕರ ಈ FTA ಇಂದ ಯಾವ್ಯಾವ ಸೆಕ್ಟರ್ಗೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ ಅಂತಂದರೆ ಮೊದಲನೇದಾಗಿ ಟೆಕ್ಸ್ಟೈಲ್, ಲೆದರ್, ಇಂಜಿನಿಯರಿಂಗ್, ಆಟೋಮೊಬೈಲ್, ಫಾರ್ಮಾಸ್ಯೂಟಿಕಲ್ಸ್, ಕೆಮಿಕಲ್ಸ್, ಜ್ಯುವೆಲರಿ ಈ ಥರ ಪ್ರತಿಯೊಂದು ಸೆಗ್ಮೆಂಟ್ಗೂ ಕೂಡ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಮತ್ತೆ ಫ್ರೆಂಡ್ಸ್, ಇವಾಗ ನೀವು ಈ ಇಮೇಜ್ನ ನೋಡ್ಬೋದು. ಈ ಇಮೇಜಲ್ಲಿ ಇಂಡಿಯಾದಿಂದ ನಾವು ಪ್ರತಿ ವರ್ಷ ಎಷ್ಟು $1 ಮಿಲಿಯನ್ ಎಕ್ಸ್ಪೋರ್ಟ್ ಮಾಡ್ತೀವಿ, ಮತ್ತು ಈ ನ್ಯೂಜಿಲ್ಯಾಂಡಿಂದ ನಾವು ಎಷ್ಟು ಇಂಪೋರ್ಟ್ ಮಾಡ್ಕೊತೀವಿ ಅಂತ ಕೂಡ ಇಲ್ಲೇ ಇರುತ್ತೆ. ಜೊತೆಗೆ ಇಂಡಿಯಾಯಿಂದ ಯಾವ್ಯಾವ ಸೆಗ್ಮೆಂಟ್ಸಲ್ಲಿ ಎಷ್ಟೆಷ್ಟು ಪ್ರಾಡಕ್ಟ್ಸ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಕೂಡ ನೀವು ಕ್ಲಿಯರಾಗಿ ನೋಡ್ಬೋದು. ಅದರಿಂದ ಇದು ನಮ್ಮ ಇಂಡಿಯಾಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದಾದಮೇಲೆ ಫ್ರೆಂಡ್ಸ್, ಇವತ್ತು IT ಕಂಪನೀಸ್ ನೋಡಿದ್ರಾ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತು IT ಇಂಡೆಕ್ಸ್ ಆದರೆ ನಿಯರ್ಲಿ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ US ಅಲ್ಲಿ ಇನ್ಫ್ಲೇಷನ್ ಆದರೆ ತುಂಬಾನೇ ಕಮ್ಮಿ ಬಂದಿದೆ. ಅದ್ರ ಜೊತೆಗೆ US ನ ಫೆಡರಲ್ ರಿಸರ್ವ್ ಗವರ್ನರ್ ಅವರು ಈ 2026 ಅಲ್ಲೂ ರೇಟ್ ಕಟ್ ಮಾಡೋ ಪ್ರಾಬಬಿಲಿಟಿ ತುಂಬಾನೇ ಜಾಸ್ತಿ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದ ಈ IT ಕಂಪನೀಸ್ ಆದರೆ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಫ್ರೆಂಡ್ಸ್, ಇವಾಗ ಈ ಥರ ಓವರ್ ಆಲ್ ಮಲ್ಟಿಪಲ್ ಪಾಸಿಟಿವ್ ಅಪ್ಡೇಟ್ಸ್ ಇಂದ ಇವತ್ತು ಮಾರ್ಕೆಟ್ಸ್ ಆದರೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾದಮೇಲೆ ಫ್ರೆಂಡ್ಸ್, ಇವಾಗ ಕಮಿಂಗ್ ಟೈಮಲ್ಲಿ ಇನ್ನೂ ಯಾವುದಾದ್ರೂ ಬಿಗ್ ಇವೆಂಟ್ಸ್ ಇದಾವ ಟ್ರ್ಯಾಕ್ ಮಾಡೋದಕ್ಕೆ ಅಂತ ಚೆಕ್ ಮಾಡಿಕೊಂಡ್ರೆ ಮೊದಲನೇದಾಗಿ ಇಂಡಿಯಾ US ಟ್ರೇಡ್ ಡೀಲ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಅನ್ನೋದು ನೋಡಬೇಕಾಗಿರುತ್ತೆ. ಒಂದು ವೇಳೆ ಈ ಟ್ರೇಡ್ ಡೀಲ್ ಏನಾದರೂ ಕಂಪ್ಲೀಟ್ ಆದರೆ ಅದು ನಮ್ಮ ಇಂಡಿಯನ್ ಮಾರ್ಕೆಟ್ಸ್ಗೆ ತುಂಬ ಪಾಸಿಟಿವ್ ಆಗುತ್ತೆ. January 2nd ವೀಕಲ್ಲಾದರೆ Q3 ರಿಸಲ್ಟ್ ಶುರು ಆಗುತ್ತೆ. ಇದು ಕೂಡ ನಮ್ಮ ಮಾರ್ಕೆಟ್ಸ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದಾದಮೇಲೆ February 1st ವೀಕಲ್ಲಿ ಬಜೆಟ್ ಇರುತ್ತೆ. ಬಜೆಟ್ ಹತ್ರ ಬರ್ತಿದ್ದಂಗೆ ಈ ಡಿಫೆನ್ಸ್, ರೈಲ್ವೆ, PSU, ಪವರ್ ಈ ಥರ ತುಂಬಾನೇ ಸೆಕ್ಟರಲ್ಲೆಲ್ಲ ತುಂಬಾನೇ ಪಾಸಿಟಿವ್ ಗ್ರೋತ್ನ ನೋಡೋ ಚಾನ್ಸಸ್ ಇರುತ್ತೆ.
ಮತ್ತೆ ಫ್ರೆಂಡ್ಸ್ ಇವಾಗ ಇದುವರೆಗೂ ಪ್ರತಿಯೊಂದನ್ನು ಪಾಸಿಟಿವ್ ಡೇಟಾ ಪಾಯಿಂಟ್ಸ್ನೇ ಮಾತಾಡ್ಕೊಂಡ್ವಿ. ಹಂಗಂತ ಇವಾಗ ನೆಗೆಟಿವ್ ಡೇಟಾ ಪಾಯಿಂಟ್ಸ್ ಏನಾದರೂ ಇಲ್ವಾ ಮಾರ್ಕೆಟಲ್ಲಿ ಅಂತ ಅಂದರೆ ಮಲ್ಟಿಪಲ್ ನೆಗೆಟಿವ್ ಪಾಯಿಂಟ್ಸ್ ನಮ್ಮ ಮಾರ್ಕೆಟಲ್ಲಿ ಅದೇ ಥರನೇ ಇದೆ. ಆದರೆ ಯಾವಾಗ ಫ್ಯಾಕ್ಟರ್ ಆಗಬೇಕು ಅಂತ ಇರುತ್ತೋ ಅವಾಗ ಮಾತ್ರನೇ ಫ್ಯಾಕ್ಟರ್ ಆಗಿ ಸ್ವಲ್ಪ ಮಾರ್ಕೆಟ್ಸ್ ಫಾಲ್ ಆಗೋ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಅದಾದಮೇಲೆ ಇವಾಗ ನಾಳೆ ನಾಡೋದು ಮಾರ್ಕೆಟ್ ಯಾವ ಥರ ಇರ್ಬೋದು ಅಂತ ನೋಡ್ಕೊಂಡ್ರೆ, ನಾಳೆ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ಇರುತ್ತೆ. ಅದರಿಂದ ಮಾರ್ಕೆಟ್ಸ್ ವೊಲೆಟೈಲಾಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಗುರುವಾರ ನಮ್ಮ ಮಾರ್ಕೆಟ್ ಕ್ಲೋಸಲ್ಲಿ ಇರೋ ಕಾರಣದಿಂದ ಬುಧವಾರ ಸೆನ್ಸೆಕ್ಸ್ ಮಂತ್ಲಿ ಎಕ್ಸ್ಪೈರಿ ಇರುತ್ತೆ. ಅದರಿಂದ ಕೂಡ ಮಾರ್ಕೆಟ್ ವೊಲೆಟೈಲಾಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ನೋಡೋಣ ಈ ವಾರ ಮಾರ್ಕೆಟ್ ಯಾವ ಥರ ಇರ್ಬೋದು ಅಂತ. ಈ ಥರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವತ್ತು ಮೆಟಲ್ ಇಂಡೆಕ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್ ಇವತ್ತು ಈ ಮೆಟಲ್ ಕಂಪನೀಸ್ ನೋಡಿದ್ರಾ 3 to 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಅದ್ರ ಜೊತೆಗೆ ಇವತ್ತು ಮೆಟಲ್ ಇಂಡೆಕ್ಸ್ ಆದರೆ ಎಬೋವ್ 1.5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಏನೇನು ರೀಸನ್ಸಿಂದ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಡೀಟೈಲ್ ಆಗಿ ಮಾತಾಡ್ಕೊಳ್ಳೋಣ. ಮತ್ತೆ ಫಸ್ಟ್ ಇವತ್ತು ಹಿಂದೂಸ್ತಾನ್ ಜಿಂಕ್ ನೋಡಿದ್ರಾ ಇಂಟ್ರಾಡೇ ಸೆಷನಲ್ಲಿ ಎಬೋವ್ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್ ಇವಾಗ ತುಂಬ ಸಲನೇ ಮೆನ್ಷನ್ ಮಾಡಿದ್ದೆ, ಇವಾಗ ಸಿಲ್ವರ್ ಪ್ರೈಸಸ್ ಏನಾದರೂ ತುಂಬಾ ಪಾಸಿಟಿವ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅಂದರೆ ಆಟೋಮೆಟಿಕ್ ಆಗಿ ಹಿಂದೂಸ್ತಾನ್ ಜಿಂಕ್ ಕಂಪನಿ ಕೂಡ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ ಅಂತ. ಯಾಕಂದರೆ ನಮ್ಮ ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಸಿಲ್ವರ್ ಪ್ರೊಡ್ಯೂಸರ್ ಇವರು. ಅದರಿಂದ ಸಿಲ್ವರ್ ಪ್ರೈಸಸ್ ಇನ್ಕ್ರೀಸ್ ಆದರೆ ಆಟೋಮೆಟಿಕ್ ಆಗಿ ಈ ಕಂಪನಿ ಕೂಡ ಅದರಿಂದ ತುಂಬಾ ಅಡ್ವಾಂಟೇಜ್ ಇರುತ್ತೆ. ಅದಕ್ಕೋಸ್ಕರನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಮತ್ತೆ ಫ್ರೆಂಡ್ಸ್ ಇವಾಗ ಸಿಲ್ವರ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಸಿಲ್ವರ್ ಬಗ್ಗೆ ಲಾಸ್ಟ್ 1 year ಇಂದ ಕೂಡ ಮಾತಾಡ್ಕೊತಾನೆ ಬಂದ್ವಿ. ಈಗ ಲಾಸ್ಟ್ 1 year ಅಲ್ಲಿ ಸಿಲ್ವರ್ ಪ್ರೈಸಸ್ ಆದರೆ ನಿಯರ್ಲಿ 140% ರ್ಯಾಲಿ ಆಗಿದೆ. ಅದಾದಮೇಲೆ ಲಾಸ್ಟ್ 1 month ಅಲ್ಲಿ ಚೆಕ್ ಮಾಡಿಕೊಂಡ್ರು ಸಿಲ್ವರ್ 37% ರ್ಯಾಲಿ ಆಗಿದೆ. ಇದಕ್ಕೆಲ್ಲ ಮಲ್ಟಿಪಲ್ ರೀಸನ್ಸೇ ಇದೆ. ಇವನ್ನ ಒಂದೊಂದಾಗಿ ಮಾತಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಫ್ರೆಂಡ್ಸ್ ಇವಾಗ ಲಾಸ್ಟ್ 1 year ಇಂದ ಕೂಡ ಸಿಲ್ವರ್ ಏನಕ್ಕೆ ಈ ಥರ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ ಅಂತ ಪ್ರತಿ ಟೈಮು ಕೂಡ ಮೆನ್ಷನ್ ಮಾಡ್ತಾನೆ ಬಂದೆ. ನೀವು ಯಾರಾದರೂ ಸಿಲ್ವರ್ ETFs ಅಲ್ಲಿ ಇನ್ವೆಸ್ಟ್ ಮಾಡಿದರೆ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ ಯಾವ ಸಿಲ್ವರ್ ETF ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ. ಅಥವಾ ನೀವೇನಾದರೂ ಈ ಫಿಸಿಕಲ್ ಸಿಲ್ವರ್ನ ಬೈ ಮಾಡ್ತಾ ಇದ್ರು ಸಹ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಫ್ರೆಂಡ್ಸ್ ಇವಾಗ ಲಾಸ್ಟ್ 1 month ಅಲ್ಲಿ ಸಿಲ್ವರ್ ಏನಕ್ಕೆ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ ಅಂತ ಅಂದರೆ, ಒಂದು ಸ್ಟ್ರಾಂಗ್ ಡಿಮ್ಯಾಂಡಿಂದ, ಅದಾದಮೇಲೆ ಫಿಸಿಕಲ್ ಸಿಲ್ವರ್ಗೆ ತುಂಬಾ ಶಾರ್ಟೇಜ್ ಇದೆ, ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇರೋದು. ಅದಾದಮೇಲೆ ಇವತ್ತು ಏನಕ್ಕೆ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಅಂದರೆ, ಹೊಸ US ಫೆಡ್ ಗವರ್ನರ್ ಅವರು 2026 ಇನ್ನು 2 ಸಲ ರೇಟ್ ಕಟ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದಾರಲ್ವಾ, ಅದರಿಂದ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಅದಾದಮೇಲೆ 2026 ಚೈನಾದಲ್ಲಿ ಸಿಲ್ವರ್ ಎಕ್ಸ್ಪೋರ್ಟ್ಸ್ ಮೇಲೆ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ನ ತೊಗೊತೀವಿ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಚೈನಾದಲ್ಲಿ ಸಿಲ್ವರ್ ಇನ್ವೆಂಟ್ರಿ ನೋಡಿದ್ರೆ 10 years ಲೋ ಅಲ್ಲಿದೆ. ಅದರಿಂದ ಕೂಡ ಕಮಿಂಗ್ ಟೈಮಲ್ಲಿ ಈ ಸಿಲ್ವರ್ಗೆ ತುಂಬಾ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಅಂತ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಮತ್ತೆ ಫ್ರೆಂಡ್ಸ್ ಇವಾಗ ನನ್ನ ಒಪಿನಿಯನ್ನ ಕೂಡ ಶೇರ್ ಮಾಡ್ತೀನಿ ನೋಡಿ. ಇವಾಗ ಸಿಲ್ವರ್ ಬಗ್ಗೆ ನಾನಂತೂ ತುಂಬಾ ಪಾಸಿಟಿವ್ ಆಗಿದ್ದೀನಿ. 1 yearಗೂ 2 yearsಗೂ ಅಲ್ಲ, ಮಿನಿಮಮ್ 10 years ಇಂದ 15 yearsವರೆಗೂ ಸಿಲ್ವರ್ನ ನಾನು ತುಂಬಾ ಪಾಸಿಟಿವ್ ಆಗಿ ನೋಡ್ತಾ ಇದ್ದೀನಿ. ಯಾಕಂದರೆ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಇರೋ ಕಾರಣದಿಂದ ಈ ಥರ ಪಾಸಿಟಿವ್ ಆಗಿ ನೋಡ್ತಾ ಇರೋದು. ಅದ್ರ ಜೊತೆಗೆ ನೀವು ಯಾರಾದರೂ ಸಿಲ್ವರಲ್ಲಿ ಈ ಟೈಮಲ್ಲಿ ಅಂದರೆ ಇವಾಗಾದರೆ ಆಲ್ ಟೈಮ್ ಐಸಲ್ ಇದೆ, ಈ ಟೈಮಲ್ಲಿ ನೀವೇನಾದರೂ ಎಂಟ್ರಿ ತೊಗೊಬೇಕು ಅಂತ ಇದ್ರೆ ಒಂದ್ಸಲ ಪ್ರಾಪರಾಗಿ ಅನಾಲಿಸಿಸ್ ಮಾಡಿ. ಅದರಲ್ಲೂ ಇವಾಗ ಯಾರಾದರೂ ಲಮ್ಸಮಲ್ಲಿ ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ನೋಡ್ತಾ ಇದ್ರು ಸಹ ಒಂದ್ಸಲ ಪ್ರಾಪರಾಗಿ ಪ್ರತಿಯೊಂದು ಡೇಟಾ ಕೂಡ ಅನಾಲಿಸಿಸ್ ಮಾಡಿ. ಅಥವಾ ನಾರ್ಮಲ್ ಆಗಿ ನಾವು ಮ್ಯೂಚುವಲ್ ಫಂಡ್ಸಲ್ಲಿ ಯಾವ ಥರ SIP ಮಾಡ್ತೀವೋ ಅದೇ ಥರ ಈ ಸಿಲ್ವರಲ್ಲೂ ಕೂಡ SIP ಮಾಡ್ತೀವಿ ಲಾಂಗ್ ಟರ್ಮ್ಗೋಸ್ಕರ ಅಂತ ಅಂದರೆ ಅದು ಪರವಾಗಿಲ್ಲ. ಯಾಕಂದರೆ ಕಮಿಂಗ್ ಟೈಮಲ್ಲಿ ಇವಾಗ ಸಿಲ್ವರ್ ಪ್ರೈಸಸ್ ಆದರೆ ಆಲ್ ಟೈಮ್ ಐಸಲ್ ಇದೆ ಅಂತ ಏನಾದರೂ ಸ್ವಲ್ಪ ಕರೆಕ್ಷನ್ ಆದರೆ ಮತ್ತೊಂದು ಆಪರ್ಚುನಿಟಿಯಾಗಿ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಮತ್ತೆ ಫ್ರೆಂಡ್ಸ್ ಇವಾಗ ಲಾಸ್ಟ್ 1 year ಅಲ್ಲಿ ಸಿಲ್ವರ್ ಪ್ರೈಸಸ್ ಆದರೆ 140% ಇನ್ಕ್ರೀಸ್ ಆಗಿದ್ರು ಸಹ ಈ 2026 ಸಿಲ್ವರ್ ಆದರೆ 2,50,000ಗೆ ರೀಚ್ ಆಗುತ್ತೆ ಅಂತ ಅನಲಿಸ್ಟ್ ಹೇಳ್ತಾ ಇದ್ದಾರೆ. ಅಂದರೆ 20% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ 2026 ಸಿಲ್ವರ್ ಇನ್ನೂ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ. ಅದಾದಮೇಲೆ ಇವತ್ತು ಜೆಫ್ರೀಸ್ ಅವರಾದರೆ ಹಿಂದೂಸ್ತಾನ್ ಜಿಂಕ್ಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ $660 per share ಅಂತ ಅಪ್ಡೇಟ್ ಮಾಡಿದ್ದಾರೆ. ಅಂದರೆ ನಿನ್ನೆ ಕ್ಲೋಸಿಂಗಿಂದ ಅಂದರೆ ಫ್ರೈಡೇ ಕ್ಲೋಸಿಂಗಿಂದ 12% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಹಿಂದೂಸ್ತಾನ್ ಜಿಂಕ್ ಇನ್ನೂ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ. ನೆಕ್ಸ್ಟ್ ಅದಾದಮೇಲೆ ಬೊಂಡಾಡ ಇಂಜಿನಿಯರಿಂಗ್
ಈ ಕಂಪನಿ ಆದರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 6% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ NLC ಇಂಡಿಯಾ ರಿನ್ಯೂವಬಲ್ಸ್ ಇಂದ 945 crores ಆರ್ಡರ್ ಬಂದಿದೆ. ಏನಕ್ಕೋಸ್ಕರ ಅಂತ ಅಂದ್ರೆ 810 ಮೆಗಾವಾಟ್ಸ್ ಸೋಲಾರ್ ಪವರ್ ಪ್ರಾಜೆಕ್ಟ್ಗೋಸ್ಕರ ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಪ್ರಾಜೆಕ್ಟ್ ಅಲ್ಲಿ ಇವರು ಕಂಪ್ಲೀಟ್ EPC ಸರ್ವಿಸಸ್ ನ ಪ್ರೊವೈಡ್ ಮಾಡಬೇಕಾಗಿರುತ್ತೆ. ಅದ್ರ ಜೊತೆಗೆ 3 years ಆಪರೇಷನ್ ಅಂಡ್ ಮೇಂಟೆನೆನ್ಸ್ ಸರ್ವಿಸಸ್ ನ ಕೂಡ ಪ್ರೊವೈಡ್ ಮಾಡಬೇಕಾಗಿರುತ್ತೆ ಅಂತ ಇವತ್ತು ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ KC ಇಂಟರ್ನ್ಯಾಷನಲ್. ಈ ಕಂಪನಿ ಆದರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 7% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಏನಕ್ಕೆ ಈ ಥರ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಅಂದರೆ ಫ್ರೆಂಡ್ಸ್, ಈಗ ನವೆಂಬರ್ ಮಂತಲ್ಲಿ ಕಂಪನಿ ಬಗ್ಗೆ ಮಾತಾಡ್ಕೊಂಡಿದ್ವಿ. ಅವತ್ತಾದರೆ ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 10% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಯಾಕಂದರೆ ಈ ಪವರ್ ಗ್ರಿಡ್ ಕಾರ್ಪೊರೇಷನ್ ಅವರು ಇವ್ರು ಅನೌನ್ಸ್ ಮಾಡೋ ಯಾವುದೇ ಪ್ರಾಜೆಕ್ಟ್ಸಲ್ಲಿ 9 monthsವರೆಗೂ ಟೆಂಡರ್ ಆಗಬಾರ್ದು ಅಂತ KC ಇಂಟರ್ನ್ಯಾಷನಲ್ ಅವ್ರಿಗೆ ಹೇಳಿದ್ರು. ಅದರಿಂದನೇ ಆ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಮತ್ತು ಫ್ರೆಂಡ್ಸ್, ಇವಾಗ ಏನಕ್ಕೆ ಈ ಥರ ಟೆಂಡರಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತ ಅಂದರೆ 2025 ಫೆಬ್ರವರಿ ಆ ಟೈಮಲ್ಲಿ ಈ ಎರಡು ಕಂಪನೀಸ್ ಒಂದು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದ್ರು. ಆವಾಗ ಈ ಎರಡು ಕಂಪನೀಸ್ ಮ್ಯಾನೇಜರ್ಸ್ ಬ್ರೈಬರಿ ಕೇಸಲ್ಲಿ ಅರೆಸ್ಟ್ ಆಗಿದ್ರು. ಆ ಕಾರಣದಿಂದ 9 monthsವರೆಗೂ ಯಾವುದೇ ಟೆಂಡರಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತ ಹೇಳಿದರು. ಮತ್ತು ಇವತ್ತು ಏನಕ್ಕೆ KC ಇಂಟರ್ನ್ಯಾಷನಲ್ ನಿಯರ್ಲಿ 7% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಅಂದರೆ ಹೈಕೋರ್ಟಲ್ಲಿ ಇವಾಗ ಏನು ರಿಸ್ಟ್ರಿಕ್ಷನ್ಸ್ನ ವಿಧಿಸಿದ್ದಾರೆ 9 monthsವರೆಗೂ ಅದನ್ನು ಪಾಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇವಾಗ ಪವರ್ ಗ್ರಿಡ್ ಅವರು ಏನಾದರೂ ಪ್ರಾಜೆಕ್ಟ್ನ ಅನೌನ್ಸ್ ಮಾಡಿದ್ರೆ ಅದರಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ದಿಲೀಪ್ ಬಿಲ್ಡ್ಕಾನ್. ಈ ಕಂಪನಿ ಆದರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಎಬೋ 6% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ PM ಕುಸುಮ್ ಸ್ಕೀಮ್ ಅಂಡರಲ್ಲಿ ಒಂದು ಲಾರ್ಜ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಬಂದಿದೆ ಮಧ್ಯಪ್ರದೇಶದಿಂದ. ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಜೊತೆಗೆ ಈ ಟೋಟಲ್ ಪ್ರಾಜೆಕ್ಟ್ ವರ್ತ್ ಬಂದು 4900 crores ಅಂತ ಎಕ್ಸ್ಚೇಂಜ್ ಫೈಲಿಂಗಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಜೊತೆಗೆ ಈ ಪ್ರಾಜೆಕ್ಟಲ್ಲಿ ಇವರು ಕಂಪ್ಲೀಟ್ EPC ಸರ್ವಿಸಸ್ನ ಪ್ರೊವೈಡ್ ಮಾಡಬೇಕಾಗಿರುತ್ತೆ. ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ ಇನ್ಫೋಸಿಸ್. ಈ ಕಂಪನಿ ಆದರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಎಬೋ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಫ್ರೆಂಡ್ಸ್, ಇವಾಗ ಈ ಇನ್ಫೋಸಿಸ್ ಕಂಪನಿ ಏನಿದೆ US ಮಾರ್ಕೆಟಲ್ಲೂ ಕೂಡ ಲಿಸ್ಟ್ ಆಗಿದೆ. ಮತ್ತು ಶುಕ್ರವಾರ ಆದರೆ US ಮಾರ್ಕೆಟಲ್ಲಿ ನಿಯರ್ಲಿ $18 ಟ್ರೇಡ್ ಆಗ್ತಿದ್ದ ಕಂಪನಿ ಸಡನ್ ಆಗಿ $30 ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನಿಯರ್ಲಿ ಎಬೋ 40% ಒಂದೇ ದಿನವೇ ರ್ಯಾಲಿ ಆಗಿದೆ. ಆಗ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ಅವರು ಈ ಕಂಪನಿಯಲ್ಲಿ ಟ್ರೇಡಿಂಗ್ನ ಸ್ಟಾಪ್ ಮಾಡಿದ್ದಾರೆ. ಮತ್ತೆ ಕಂಪನಿ ಹತ್ರ ಕೇಳಿದ್ದಾರೆ ಏನಕ್ಕೆ ಸಡನ್ ಆಗಿ ಸ್ಟಾಕ್ ಪ್ರೈಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ. ಅವಾಗ ಅಪ್ಡೇಟ್ ಮಾಡಿದ್ದಾರೆ ಕಂಪನಿ ಪರವಾಗಿ ಯಾವುದೇ ಥರ ಪಾಸಿಟಿವ್ ಅಪ್ಡೇಟ್ಸ್ ಏನೂ ಇಲ್ಲ, ಜಸ್ಟ್ ಶಾರ್ಟ್ಸ್ ಏನಾದರೂ ಸ್ಕ್ವೀಸ್ ಆಗಿರಬೇಕು, ಅದರಿಂದ ಮಾತ್ರನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಇವಾಗ US ಸ್ಟಾಕ್ ಮಾರ್ಕೆಟಲ್ಲಿ ಇಷ್ಟು 40% ರ್ಯಾಲಿ ಆಗಿರೋದಕ್ಕೋಸ್ಕರ ಇವಾಗ ಟ್ರೇಡಿಂಗ್ನ ಸ್ಟಾಪ್ ಮಾಡಿದ್ದಾರೆ 2 days ಮಾತ್ರ. ನೋಡೋಣ ಇನ್ನು ಕಮಿಂಗ್ ಟೈಮಲ್ಲಿ ಇನ್ಫೋಸಿಸ್ ರಿಲೇಟೆಡ್ ಆಗಿ ಏನಾದರೂ ಪಾಸಿಟಿವ್ ಅಪ್ಡೇಟ್ಸ್ ಬರ್ಬೋದಾ ಕಂಪ್ನಿ ಕಡೆಯಿಂದ ಅಂತ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವತ್ತು ಈ ರೈಲ್ವೆ ಕಂಪನೀಸ್ ನೋಡಿದ್ರಾ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಇವಾಗ IRCTC, ಇಂಡಿಯನ್ ರೈಲ್ ಫಿನಾನ್ಸ್ ಕಾರ್ಪೊರೇಷನ್, RVNL, ಇರ್ಕಾನ್ ಇಂಟರ್ನ್ಯಾಷನಲ್, ರೇಲ್ಟೆಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಈ ಥರ ಪ್ರತಿಯೊಂದು ಕಂಪನಿ ನೋಡ್ಕೊಂಡ್ರು 3 to 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಯಾಕಂದರೆ ಇವಾಗ ನಮ್ಮ ಗೌರ್ಮೆಂಟ್ ಈ ರೈಲ್ವೆ ಟಿಕೆಟಿಂಗ್ ಪ್ರೈಸಲ್ಲಿ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದಾರೆ. ಎಕ್ಸಾಂಪಲ್, ಇವಾಗ ಈ ಆರ್ಡಿನರಿ ರೈಲ್ಸಲ್ಲಿ ಏನಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಅದು 215 kilometers ಕಮ್ಮಿ ಇದ್ದರೆ ಯಾವುದೇ ಥರ ಟಿಕೆಟಿಂಗ್ ಪ್ರೈಸ್ ಇನ್ಕ್ರೀಸ್ ಆಗಿಲ್ಲ. ಆದರೆ ಆರ್ಡಿನರಿ ಕ್ಲಾಸಲ್ಲಿ 215 kilometers ಜಾಸ್ತಿ ಟ್ರಾವೆಲ್ ಮಾಡಿದ್ರೆ ಪರ್ ಕಿಲೋಮೀಟರ್ 1 ಪೈಸಾ ಜಾಸ್ತಿ ಆಗುತ್ತೆ. ಅದಾದಮೇಲೆ ಎಕ್ಸ್ಪ್ರೆಸ್ಸಲ್ಲಿ ನಾನ್ AC ಮತ್ತು AC ಅಲ್ಲಾದರೆ 2 ಪೈಸಾ ಪರ್ ಕಿಲೋಮೀಟರ್ ಇನ್ಕ್ರೀಸ್ ಮಾಡಿದ್ದಾರೆ. ಅದರಿಂದ ಈ ರೈಲ್ವೆ ಕಂಪನೀಸ್ಗೆ ಇದು ತುಂಬಾ ಪಾಸಿಟಿವ್ ಆಗುತ್ತೆ ಅಂತಲೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಬಜೆಟ್ ಕನ್ಸರ್ನ್ಸ್ ಕೂಡ ಇದೆ, ಅದರಿಂದ ಈ ಥರ ರ್ಯಾಲಿ ಆಗಿದೆ. ಅದಾದಮೇಲೆ ಇವತ್ತು ಜೂಪಿಟರ್ ವ್ಯಾಗನ್ಸ್ ಆದರೆ ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 18% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಈ ಕಂಪನಿ ಪ್ರಮೋಟರ್ ಅವರು ಈ ಕಂಪನಿಯಲ್ಲಿ 28 lakh ಶೇರ್ಸ್ನ ಬೈ ಮಾಡಿದ್ದಾರೆ. ಇವಾಗ ಎಂದೇ ಆಗಲಿ ಪ್ರಮೋಟರ್ಸ್ ಕಂಪನಿಯಲ್ಲಿ ಬೈ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅದೊಂದು ಪಾಸಿಟಿವ್ ಸೈನ್ ಆಗುತ್ತೆ. ಅದರಿಂದ ಈ ಕಂಪನಿಯಲ್ಲಿ ತುಂಬಾ ಸ್ಟ್ರಾಂಗ್ ವಾಲ್ಯೂಮ್ ಬೈಯಿಂಗಿಂದ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವತ್ತು ಡಿಫೆನ್ಸ್ ಕಂಪನೀಸ್ ನೋಡಿದ್ರೂ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಇವತ್ತು ಡಿಫೆನ್ಸ್ ಇಂಡೆಕ್ಸ್ ಏನೇ ಎಬೋ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಈಗ ಈ ಡಿಫೆನ್ಸ್ ಕಂಪನೀಸ್ ಬಗ್ಗೆ ಲಾಸ್ಟ್ ವೀಕಲ್ಲೂ ಸಹ ಮಾತಾಡ್ಕೊಂಡಿದ್ವಿ. ಲಾಸ್ಟ್ ವೀಕಲ್ಲಾದರೆ ಈ ಡಿಫೆನ್ಸ್ ಕಂಪನೀಸ್ ಎಲ್ಲ ಕಂಟಿನ್ಯೂಸ್ ಆಗಿ ನಿಯರ್ಲಿ 4 days ಫಾಲ್ ಆಗಿದ್ದಾವೆ. ಯಾಕಂದರೆ ಈ ರೀಸೆಂಟ್ ಟೈಮಲ್ಲಿ ಆರ್ಡರ್ಸ್ ಎಲ್ಲ ತುಂಬಾ ಕಮ್ಮಿ ಆಗಿದೆ ಅಂತ ಮಾತಾಡ್ಕೊಂಡಿದ್ವಿ. ಮತ್ತು ಇವತ್ತಾದರೆ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಜೊತೆಗೆ ಕೊಚಿನ್ ಶಿಪ್ಯಾರ್ಡ್, MTR ಟೆಕ್ನಾಲಜೀಸ್, GRSC ಈ ಥರ ಕಂಪನೀಸ್ ಆದರೆ ಎಬೋ 6% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾದಮೇಲೆ ಮ್ಯಾಸ್ಗೊಂಡಾಕ್ ಶಿಪ್ ಬಿಲ್ಡಿಂಗ್, BEML, ಸೋಲಾರ್ ಇಂಡಸ್ಟ್ರೀಸ್
ಈ ಕಂಪನೀಸ್ ಎಲ್ಲ 4 to 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಯಾಕಂದ್ರೆ ಇವಾಗ ತುಂಬಾ ಸಲನೇ ಮೆನ್ಷನ್ ಮಾಡಿದ್ದೆ, ಈ ಸಲ ಬಜೆಟ್ ಅಲ್ಲಿ ಡಿಫೆನ್ಸ್ ಅಲೋಕೇಶನ್ 20% ಇನ್ಕ್ರೀಸ್ ಮಾಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ. ಅದಾದ್ಮೇಲೆ ಇವಾಗ ಗ್ಲೋಬಲ್ ಅನ್ಸರ್ಟನಿಟೀಸ್ ಕೂಡ ಅದೇ ತರನೇ ಇದಾವೆ. ಅದರಿಂದ ಕೂಡ ಡಿಫೆನ್ಸ್ ಕಂಪನೀಸ್ಗೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಈ ತರ ಓವರ್ ಆಲ್ ಮಲ್ಟಿಪಲ್ ಅಪ್ಡೇಟ್ಸ್ ಇಂದ ಇವಾಗ ಡಿಫೆನ್ಸ್ ಕಂಪನೀಸ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ನೆಕ್ಸ್ಟ್ ಅದಾದ್ಮೇಲೆ MCX ಈ ಕಂಪನಿ ಆದರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಜೊತೆಗೆ ಈ ಕಂಪನಿ ಆಲ್ ಟೈಮ್ ಐಸಲ್ಲಿ ಕೂಡ ಟ್ರೇಡ್ ಆಗ್ತಾ ಇದೆ. ಇವತ್ತೇನಕ್ಕೆ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಅಂದರೆ, ಇವಾಗ ಸೆಬಿ ಅವರು ಈ ಕಮಾಡಿಟಿ ಡಿರೈವೇಟಿವ್ಸ್ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಕಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದಮೇಲೆ BSE ನೋಡಿಕೊಂಡ್ರು ಎಬೋ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇವರಾದರೆ ಇವಾಗ ಈ ಮಂತ್ಲಿ ಇಂಡೆಕ್ಸ್ ಆಪ್ಷನ್ಸ್ನ ಲಾಂಚ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ವಿಡಿಯೋನ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂತ ಅಂದರೆ ನಾನು ಹೇಳ್ತಿರೋ ಇನ್ಫಾರ್ಮೇಷನ್ ನಿಮಗೆ ತುಂಬ ಉಪಯೋಗ ಆಗ್ತಿದೆ ಅಂತ ಅನ್ಕೊಂತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಲೈಕ್ ಮಾಡಿ, ಟೂ ಬ್ರದರ್ಸ್ ಫಿನಾನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ಥರ ಕಂಟೆಂಟ್ ಪ್ರತಿದಿನ ಪೋಸ್ಟ್ ಮಾಡ್ತಾನೆ ಇರ್ತೀನಿ, ಅವನ್ನ ತಪ್ಪದೆ ನೋಡ್ಬೋದು. ಥ್ಯಾಂಕ್ ಯು.